ಮೈಸೂರು ಜಿಲ್ಲಾ ನ್ಯಾಯಾಲಯದ ಎದುರು ಇರುವಂತಹ ಗಾಂಧಿ ಪ್ರತಿಮೆ ಸ್ವಚ್ಛವಿಲ್ಲದ ಕಾರಣ ಸರಪಳಿಗಳು ಕಿತ್ತು ಬಿದ್ದಿರುವುದನ್ನು ಕಂಡಂತ ಸಿಂಧುವಳ್ಳಿ ಅಕ್ಬರ್ ಅವರು ಅದನ್ನು ಸರಿಪಡಿಸಿ ಸಮಾಜ ಸೇವೆಯ ಮುಖ್ಯ ಉದ್ದೇಶವೇ ಸರಿಪಡಿಸುವುದು, ಸಮಸ್ಯೆಗಳನ್ನು ಸುಧಾರಿಸಿ ಸಮಾಜವನ್ನು ಸಮಸ್ಯೆ ಮುಕ್ತ ಸಮಾಜವನ್ನಾಗಿ ರೂಪಿಸುವುದು, ಸ್ವಚ್ಛ ಸಮಾಜವನ್ನಾಗಿ ಮಾಡುವುದು, ಅದರ ಸಲುವಾಗಿ ನನ್ನ ಪ್ರಯತ್ನವನ್ನು ಮಾಡಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಸ್ನೇಹಿತರೆ, ನಮ್ಮ ಮಹಾತ್ಮ ಗಾಂಧಿ ರಸ್ತೆ ಏನು ನಮ್ಮ RTO ಇಂದ ಸ್ವಲ್ಪ ಮುಂದೆ ಬಂದರೆ ಈ ರೋಡಲ್ಲಿ ಗುಂಡಿ ಬಿದ್ದಿತ್ತು ಮುಂಚೆನೆ. ಇದನ್ನ ಡಾಂಬರೀಕರಣ ಮಾಡಿ ಒಂದು 3 ತಿಂಗಳು 4 ತಿಂಗಳು ಕಳೆದಿಲ್ಲ, ಆದರೆ ಗುಂಡಿ ಬಿದ್ದಾಯಿತು. ಮತ್ತು ಇನ್ನೊಂದು ಸಮಸ್ಯೆ ನೋಡಿ, ಇಲ್ಲಿ ಆ ರಸ್ತೆಯಲ್ಲೆಲ್ಲ ಜಲ್ಲಿ ಮರಳು ಎಲ್ಲ ಹಡ್ಕ ಬಿದ್ದಿದೆ. ಇದನ್ನು ತೆರವು ಮಾಡೋವಂಥದ್ದಕ್ಕೂ ಪಾಲಿಕೆ ಮುಂದಾಗಬೇಕು. ಮತ್ತು ಅಲ್ಲಿ ನೋಡಿ ಬೊಲೆರೋ ಹತ್ರ ಮತ್ತು ಈ ಯಾವ ಅನುದಾನದಲ್ಲಿ ಒಂದು ಕಾಮಗಾರಿ ನಡೆದಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಅಲ್ಲಿ ತನಕ ಪ್ಯಾಚ್ ವರ್ಕ್ ಆಗಿಯೂ ಕೂಡ ಅಲ್ಲಿ ಗುಂಡಿ ಬಿದ್ದಿದೆ. ತುಂಬ ವಾಹನ ಸವಾರರು ಸ್ಪೀಡಾಗಿ ಬಂದು ಕಂಟ್ರೋಲ್ ಆಗದೆ ಆ ಕಡೆ ಈ ಕಡೆ ಗುಂಡಿ ತಪ್ಸೋಕೆ ಹೋಗಿ ಹಿಂದೆ ಬರ್ತಕ್ಕಂತಹ ಗಾಡಿಗಳು ಗುದ್ದಿ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಮತ್ತು ಮರಳು ಈ ಸ್ಕಿಡ್ ಆಗುವಂಥ ಸಾಧ್ಯತೆ ನೋಡಿ ಅಲ್ಲಿ ಎಲ್ಲಿದೆ. ಇವೆಲ್ಲ ನಾನು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ರಸ್ತೆ ಬಳಿ ಸೈಡಲ್ಲಿ ಮರಳಿರೋವಂಥದ್ದಕ್ಕೆ, ಗುಂಡಿ ಮುಚ್ಚೋವಂಥದ್ದಕ್ಕೆ, ಇಂಥದ್ದಕ್ಕೆ ನೀವು ಒಂದು ತಂಡ ರಚನೆ ಮಾಡಿ ವೀಕ್ಷಣೆ ಮಾಡಿ ನೋಡಿ. ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಯಾರು ಇದಕ್ಕೆ ಜವಾಬ್ದಾರರು ನನಗಂತೂ ಗೊತ್ತಿಲ್ಲ. ಸ್ವಚ್ಛತೆ ವಿಷಯ ಅಂತ ಪಾಲಿಕೆ ಬರುತ್ತೆ, ಮತ್ತು ಡೆವಲಪ್ಮೆಂಟ್ ಇರ್ಬೋದು, ಮತ್ತೊಂದು ಯಾವ ಒಂದು ಇಲಾಖೆಗಳಿದ್ದಾವೆ. ನೀವೆಲ್ಲ ಜಂಟಿ ಕಾರ್ಯಾಚರಣೆ ಮಾಡಿ ಸೂಕ್ತ ಎಲ್ಲೋ ಒಂದು ಮರ ಕೊಂಬೆ ಒಣಗಿರ್ತಕ್ಕಂಥದ್ದು ಇಲ್ಲ, ಹಲವಾರು ಸಮಸ್ಯೆಗಳ ಬಗ್ಗೆ ದೂರು ನಾನು ಹೇಳ್ತಾನೆ ಇರ್ತೀನಿ. ಆದರೆ ಕೆಲವೊಂದಷ್ಟನ್ನು ನಾನು ಇವಾಗ ನನ್ನ ಹತ್ರ ಪರಿಚಯ ಇದ್ದರೆ ನಾನು ಗುರುತಿಸಿ ತೆಗಿತೀನಿ. ಎಷ್ಟು ಅಂತ ಮಾಡೋಕ್ಕೆ ಸಾಧ್ಯ? ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಅಲ್ಲಿ ಗಾಜೆಲ್ಲ ತೆರವು ಮಾಡಿದೆ. ಇವಾಗ ಅಲ್ಲಿಂದ ಬಂದರೆ ಇಲ್ಲಿ ಗುಂಡಿ ಬಿದ್ದಿದೆ, ಇಲ್ಲಿ ಇದೆ. ಜನ ನನಗೆ ನೀನೇ ಮಾಡಿಬಿಡು, ಎಲ್ಲ ಮಾಡ್ತಾನೆ ಇರ್ತೀಯಲ್ಲ ಅಂದರೆ ನಾನು ಕೆಲಸ ಬಿಟ್ಬಿಟ್ಟು ಮಾಡೋಕ್ಕಾಗುತ್ತಾ? ಹಾಗಾಗಿ ತಮಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮಂಥ ಈ ಒಂದು ಸಮಾಜದ ಆಸಕ್ತಿಕರ ವಿಚಾರಗಳಲ್ಲಿ ಆಸಕ್ತಿ ಇರೋವಂಥವ್ರನ್ನೂ ಜೊತೆಗೆ ತಗೊಂಡು ಈ ಥರ ಒಂದು ಸಮಸ್ಯೆ ಇದೆ ಅಂದಾಗ ಸ್ಪಂದಿಸಿ ಅದಕ್ಕೆ ಪರಿಹರಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಗೌರವದಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗಳನ್ನು ನೀವು ನೋಡೋದೇ ಆದರೆ ಇದಕ್ಕೆ ಪರಿಹಾರಕ್ಕೆ ಮುಂದಾಗಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲ ನಿಮ್ಮ ವ್ಯಾಪ್ತಿಗೆ, ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಬರಲ್ಲ ಅಂದರೆ ಬೇರೆ ಯಾರಿಗೆ ಬರುತ್ತೆ ಅವರಿಗೆ ತಿಳಿಸಿ ಮಾಡಿಸುವಂಥ ಒಂದು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.